ಹಾಯ್ ಸ್ನೇಹಿತರೆ, ನನ್ನ ಹೊಸ ವಿಡಿಯೋಗೆ ಸುಸ್ವಾಗತ. ಇಂದು ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಆ ರೆಸಿಪಿಯ ಹೆಸರು ಉದ್ದಿನ ಕಡುಬು, ಹಾಗೆ ಸಿಂಪಲ್ ಆಗಿರುವಂಥ ಸ್ಪೆಷಲ್ ಚಟ್ನಿ, ಕೆಂಪು ಚಟ್ನಿ. ಇದನ್ನು ಮಾಡುವ ವಿಧಾನ, ಈಗ ಉದ್ದಿನ ಕಡುಬು ಮಾಡ್ತಾ ಇದ್ದೀನಿ. ಇದನ್ನ ಲೋಟಕ್ಕೆ ಕೊಯ್ದ್ಬಿಟ್ಟು ಕಡುಬು ಮಾಡ್ತಾ ಇದ್ದೀನಿ. ಇದರಲ್ಲಿ ಮುಕ್ಕಾಲಷ್ಟು ಮಾತ್ರ ಕೊಯ್ದ್ರೆ ಸಾಕು, ಮತ್ತೆ ಫುಲ್ ಆಗುತ್ತೆ. ಈ ಲೋಟಕ್ಕೆ ಫಸ್ಟಿಗೆ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ, ಮತ್ತೆ ಹಚ್ಚೋದೇನು ಬೇಡ. ಇದನ್ನ ಕಡುಬು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡ್ಲಿ ಹಿಟ್ಟನ್ನೇ ಕಡುಬು ಅಂತ ಹೇಳುವಂಥದ್ದು. ಅದನ್ನ ಈ ಕಡೆ ಮಂಗಳೂರು ಕಡೆಯಲ್ಲಿ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ. ಕೊಟ್ಟೆ ಕಡುಬಲ್ಲೂ ಎರಡು ಥರದಲ್ಲಿ ಮಾಡ್ತಾರೆ. ಒಂದು ಕೇದಿಗೆ ಎಲೆಯಿಂದ ಕೊಟ್ಟೆ ಕಡುಬು ಮಾಡ್ತಾರೆ, ಇನ್ನೊಂದು ಹಲಸಿನ ಎಲೆಯಿಂದ ಕೊಟ್ಟೆ ಕಡುಬು ಮಾಡ್ತಾರೆ. ನಮ್ಮಲ್ಲಿ ಹಲಸಿನ ಎಲೆ ಜಾಸ್ತಿ, ಕೇದಿಗೆ ಎಲೆದು ಬೇರೆ ಕಡೆ ಮಾಡೋದು. ಇದಕ್ಕೆ ಕಾಂಬಿನೇಷನ್ ಅಂದ್ರೆ ಕೆಂಪು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಬೇಯಕ್ಕೂ ಏನು ತುಂಬಾ ಟೈಮ್ ಏನು ಬೇಡ, ಬೇಗ ಬೇಯಿಕೊಳ್ಳುತ್ತೆ, ಹಾಗೆ ತೆಗಿಯಕ್ಕೂ ಈಸಿಯಾಗಿ ಬರುತ್ತೆ. ಈಗ ಎಲ್ಲ ಲೋಟಕ್ಕೂ ಹಾಕೊಂಡಿದ್ದೀನಿ. ಇದನ್ನ ಇನ್ನು ಮುಚ್ಚಿ ಇಟ್ಬಿಡೋಣ. ಒಂದು 10ರಿಂದ 15 ನಿಮಿಷ ದೊಡ್ಡ ಉರಿಯಲ್ಲಿ, ದೊಡ್ಡ ಮೀಡಿಯಮ್ ಇದರಲ್ಲಿ ಫ್ಲೇಮಲ್ಲೇ ಇದು ಬೇಯಲಿ. ಒಂದು 10ರಿಂದ 15 ನಿಮಿಷ ಸಾಕಾಗುತ್ತೆ. ಆಮೇಲೆ ತೆಗಿಯೋಣ ಅದನ್ನ. ಈಗ ಇದು ಬೇಯೋ ಟೈಮಲ್ಲೇ ನಾನೊಂದು ಅದೇ ಸ್ಪೆಷಲ್ ಚಟ್ನಿ ಮಾಡ್ಕೊತಾ ಇದ್ದೀನಿ, ಕೆಂಪು ಚಟ್ನಿ. ಈಗ ಚಟ್ನಿ ಮಾಡ್ತಾ ಇದ್ದೀನಿ. ಚಟ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು, ಆಮೇಲೆ ತೆಂಗಿನ ತುರಿ ಬೇಕು, ಆಮೇಲೆ ಚೂರು ಹುಣಸೆ ಹಣ್ಣು ಬೇಕು. ಚೂರು ಅಂದರೆ ಚೂರೇ ಸಾಕು, ತುಂಬ ಹಾಕಿದ್ರೆ ಹುಳಿ ಆಗುತ್ತೆ. ಹಾಗೆ ಉಪ್ಪು. ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಾಗೆ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದನ್ನ ನೀರು ಹಾಕೊಂಡು ರುಬ್ಕೊಳ್ಳೋಣ. ಈಗ ಚಟ್ನಿ ರುಬ್ಕೊಂಡಾಗಿದೆ, ಪಾತ್ರಕ್ಕೆ ಹಾಕಂತ ಇದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಸಿಂಪಲ್ ಒಗ್ಗರಣೆ. ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಇಂಗು, ಕರಿಬೇವು, ಸಿಂಪಲ್ ಆಗಿ ಒಗ್ಗರಣೆ ಹಾಕೊಳ್ಳೋವಂಥದ್ದು. ಈಗ ಎಣ್ಣೆ ಕಾದಿದೆ. ಉದ್ದಿನಬೇಳೆ, ಸಾಸಿವೆ ಕಾಳು ಮತ್ತೆ ಒಣಮೆಣಸಿನ್ಕಾಯಿ ಒಂದನ್ನು ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಒಗ್ಗರಣೆ ಕೆಂಪಗಾಗಬೇಕು ಉದ್ದಿನಬೇಳೆ ಎಲ್ಲ. ಇದಕ್ಕೆ ಬೇಕನ್ಸಿರೋ ಬೆಳ್ಳುಳ್ಳಿ ಸಹ ಹಾಕೋಬಹುದು, ಆದ್ರೆ ಇದು ಹಿಂಗೆ ಹಾಕಿದ್ರೇನೆ ಟೇಸ್ಟ್ ಜಾಸ್ತಿ. ಈಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಇದೀಗ ಕೆಂಪಗಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಹಿಂಗೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ಹಿಂಗು ಸುಟ್ಟೋಗಿರೋ ವಾಸನೆ ಬರುತ್ತೆ. ಗ್ಯಾಸ್ ಇರೋವಾಗಲೇ ಹಾಕಿದ್ರೆ ಆ ಬಿಸಿ ಎಣ್ಣೆಲೆ ಹಿಂಗು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದರಲ್ಲಿ. ಈಗ ಒಗ್ಗರಣೆ ರೆಡಿ ಆಗಿದೆ. ಈಗ ಒಗ್ಗರಣೆನ ಚಟ್ನಿ ಹಾಕ್ತಾ ಇದ್ದೀನಿ.
ಚಟ್ನಿ ರೆಡಿಯಾಗಿದೆ. ಈಗ 1/4 ಗಂಟೆ ಆಗಿದೆ. ಇಡ್ಲಿ ಕಡುಬು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಮೇಲೆ ಉಟ್ಕೊಂಡು ಬಂದಿದ್ದು ನೋಡಿದ್ರೆ ಚೆನ್ನಾಗಿ ಬೆಂದಿದೆ ಅಂತ. ಒಡೆದಿದೆ ನೋಡಿ ಕಡುಬು ಒಡೆದಾಗ್ಲೇ ಅದು ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದು ಇನ್ನೊಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡ್ತೀನಿ, ಆಮೇಲೆ ಎಬ್ಬಿಸ್ಕೊತೀನಿ. ಇದು ಸಾಬಕ್ಕಿ ಹಾಕಿದ್ರಿಂದ ಇಷ್ಟು ಬಿಳಿ ಬರುತ್ತೆ. ಬರೀ ಉದ್ದು ಅವಲಕ್ಕಿ ಹಾಕಿದ್ರೆ ಇಷ್ಟು ಬಿಳಿ ಬರಲ್ಲ. ಸಾಬಕ್ಕಿ ಹಾಕೋದ್ರಿಂದ ತುಂಬ ಸ್ಮೂತಾಗೂ ಬರುತ್ತೆ, ಹಾಗೆ ಬಿಳಿನೂ ಬರುತ್ತೆ. ಈಗ ಕಡುಬು ತಣ್ಣಗಾಗಿದೆ. ಈಗ ಇದನ್ನ ಎಬ್ಬಿಸ್ಕೊಳ್ಳೋಣ ಚಾಕು ಸಹಾಯದಿಂದ. ಲೋಟಕ್ಕೆ ಒಂಚೂರು ಹಿಡ್ಕೊಳ್ಳಲ್ಲ, ನನಗೆ ತುಂಬ ಸ್ಮೂತ್ ಆಗಿದೆ, ಹಾಗೆ ಚೆನ್ನಾಗಿ ಎತ್ಕೊಂಡ್ಬರುತ್ತೆ. ಹಾಗೆ ಇದನ್ನ ಪೀಸ್ ಮಾಡ್ತಾ ಇದ್ದೇನೆ ನೋಡಿ. ಒಳಗೂ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಸ್ಮೂತ್ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಚಟ್ನಿ ಮಾತ್ರ, ಯಾವುದು ಅಷ್ಟು ಚೆನ್ನಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.